ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸುಪ್ರೀಂ ಕೋರ್ಟ್ ಅನ್ನ ಕ್ರಿಟಿಸೈಸ್ ಮಾಡಿದ್ದ ಇಂದಿರಾ ಗಾಂಧಿ ಅನ್ನುವಂಥ ವಿಡಿಯೋ ಬಿಟ್ಟು ಈಗ ಬಿಜೆಪಿ ಮುಗಿಬಿದ್ದಿದೆ. ಬಿಜೆಪಿಯ ಎಂಪಿಗಳು, ಕೆಲವು MLAಗಳು, ಬಿಜೆಪಿ ನಾಯಕರು ಕೆಲವರೆಲ್ಲ ಸುಪ್ರೀಂ ಕೋರ್ಟ್ ಅನ್ನ ಪ್ರಶ್ನೆ ಮಾಡ್ತಿರೋದು, ಇದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಯಾಗಿ ಈಗ ಕಾಂಗ್ರೆಸ್ ಕೇಸ್ ಹಾಕ್ತಿರೋದು, ಬಿಜೆಪಿ ಕಾಂಗ್ರೆಸ್ನ ನಡುವೆ ಕೆಸರಚಾಟ ಜೋರಾಗಿರೋದು ಗಮನಿಸ್ತಾ ಇದ್ದೀವಿ. ರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಪಾರ್ಲಿಮೆಂಟ್ ನಡುವಿನ ಜಟಾಪಟಿ ಅನ್ನೋ ರೀತಿಯಲ್ಲೇ ಬಿಂಬಿತ ಆಗ್ತಾ ಇದೆ. ಇದೆಲ್ಲಕ್ಕಿಂತ ಪ್ರಮುಖವಾಗಿ ಮೊದಲು ಶುರುವಾಗಿದ್ದು ಜಗದೀಪ್ ಧನ್ಕರ್ ಅವರು ಯಾವಾಗ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಪ್ರಶ್ನೆ ಮಾಡಿ ಗುಡುಗಿದ್ರು. ಇದರ ವಿರುದ್ಧ, ಈ ಬೆಳವಣಿಗೆಯ ವಿರುದ್ಧ ಬಹಳಷ್ಟು ವಿಚಾರಗಳನ್ನು ತೆರೆದಿಟ್ಟರು ಅವರು. ರಾಷ್ಟ್ರಪತಿಗಳ ಹಕ್ಕನ್ನೇ ಕಸಿಯುವ ಪ್ರಯತ್ನ ಆಗ್ತಿದೆಯಾ, ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ಹಾಕಲಾಗ್ತಿದೆ ಅಂದರೆ ಎತ್ತ ಸಾಗ್ತಾ ಇದೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಅದಕ್ಕೂ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತು, ಈ ಕೂಡಲೇ ಧನ್ಕರ್ ರಾಜೀನಾಮೆ ಕೊಡಬೇಕು ಅಂತ. ಇದ್ರ ಬೆನ್ನಲ್ಲೇ ಈಗ ಇಂದಿರಾ ಗಾಂಧಿ ವಿಡಿಯೋ ಬಿಟ್ಟು ಇತಿಹಾಸವನ್ನ ಮೊದಲು ತಿಳ್ಕೊಳ್ಳಿ ಅಂತ ಬಿಜೆಪಿ ಮುಗಿಬಿದ್ದಿರೋದು. ಸುಪ್ರೀಂ ಕೋರ್ಟ್ ಮತ್ತು ಕಾನೂನು ವ್ಯವಸ್ಥೆಯಲ್ಲಿ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗಲಿವೆಯಾ? ಹಾಗಾದ್ರೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ನಿಜಕ್ಕೂ ಹೆಜ್ಜೆ ಇಡ್ತಾ ಇದೆಯಾ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿಶಿಕಾಂತ್ ದುಬೆ ಸ್ಟೇಟ್ಮೆಂಟ್ಗೆ ಬಿಜೆಪಿ ಅಂತರ ಕಾಯ್ದುಕೊಳ್ಳೋ ಸ್ಟೇಟ್ಮೆಂಟ್ ಏನೋ ಕೊಡ್ತಾ ಇದೆ. ಹೌದು, ಅವರು ಅವರ ವೈಯಕ್ತಿಕ ವಿಚಾರ ಹೇಳಿದ್ದಾರೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಸುಪ್ರೀಂ ಕೋರ್ಟು ಹಾಗಾದ್ರೆ ಪಾರ್ಲಿಮೆಂಟ್ಗಿಂತ ದೊಡ್ಡದ, ಹಾಗಾದ್ರೆ ಪಾರ್ಲಿಮೆಂಟ್ ಬಾಗಿಲು ಹಾಕ್ಬಿಡೋಣ, ಪಾರ್ಲಿಮೆಂಟ್ ಕಾನೂನು ಮಾಡೋದಕ್ಕೆ ಅವಕಾಶ ಇಲ್ಲ, ಎಲ್ಲ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ ಅಂದ್ರೆ ಬಾಗಿಲು ಹಾಕ್ಬಿಡೋಣ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು ನಿಶಿಕಾಂತ್ ದುಬೆ. ಅದು ಕಾಂಗ್ರೆಸ್ಸಿಗರಿಗೆ ಭರ್ಜರಿ ಅಸ್ತ್ರವಾಗಿದೆ. ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನು ಹಾಕಿ ಕೋರ್ಟ್ಗೆ ಹೋಗ್ತಿದ್ದಾರೆ ಮತ್ತು ಹೋರಾಟ ಆಗ್ತಿದೆ. ಬಿಜೆಪಿ ಅಂತರ ಕಾಯ್ದುಕೊಂಡ್ರೆ ಸಾಲದು, ಅವ್ರನ್ನ ಕಿತ್ತು ಬಿಸಾಕಿ ಬಿಜೆಪಿ MLAನೂ ಒಬ್ರು ವೆಸ್ಟ್ ಬೆಂಗಾಲ್ದವರೆಲ್ಲ ಮಾತಾಡಿದ್ದಾರೆ. ಈ ಕಡೆ MP ಇಂಥವ್ರ ಮೇಲೆಲ್ಲ ಆಕ್ಷನ್ ತಗೊಂಡ್ರೆ ಮಾತ್ರ ಬಿಜೆಪಿಗೆ ಕಾನೂನಿನ ಬಗ್ಗೆ, ನಮ್ಮ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಅಂತ ಭಾವಿಸಬಹುದು. ಇಲ್ಲ ಸುಮ್ಮನೆ ಅಂತರ ಅಂತ ಹೇಳಿಬಿಟ್ಟು ಒಳಗಡೆಯಿಂದ ತೊಟ್ಟಿಲೂ ತೂಗಿ ಈ ಕಡೆಯಿಂದ ಚೂಟೋದು ಮಾಡಿ ಎರಡೂ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಮುಗಿ ಬೀಳ್ತಿರೋ ಹೊತ್ತಲ್ಲಿ ನಾವಂತೂ ಎಲ್ಲ ವ್ಯವಸ್ಥೆಯನ್ನು ಗೌರವಿಸ್ತೀವಿ ಅಂತ ಹೇಳಿಕೊಂಡೆ ಬಿಜೆಪಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದೆ. ಇಂದಿರಾ ಗಾಂಧಿ ಅವರು ಏನು ಹೇಳಿದ್ರು ಸುಪ್ರೀಂ ಕೋರ್ಟ್ ಬಗ್ಗೆ ಕೇಳಿಸ್ಕೊಳ್ಳಿ. ಈಗ ಯಾರೋ MP ಮಾತಾಡಿದ್ರು, MLA ಮಾತಾಡಿದ್ರು, ಮುಗಿ ಬೀಳ್ತಿದ್ದಾರಲ್ಲ ಕಾಂಗ್ರೆಸ್ನವರು. ಹಾಗಾದ್ರೆ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕಿ, ಟಾಪ್ 1 ಲೀಡರ್ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ನ ಬಗ್ಗೆ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ಅನ್ನುವಂಥ ವಿಡಿಯೋವನ್ನು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಅನ್ನ ನಿಮ್ಮ ಇಂದಿರಾ ಗಾಂಧಿಯೇ ಕ್ರಿಟಿಸೈಸ್ ಮಾಡಿದ್ರು. ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಏನು ಮಾತಾಡಿದ್ರು ಅನ್ನೋದು ನಿಮಗೆ ಗೊತ್ತಿಲ್ವಾ? ಇತಿಹಾಸವನ್ನು ತಿಳ್ಕೊಳ್ಳಿ ಅಂತ ಬಿಜೆಪಿ ಹೇಳ್ತಾ ಇದ್ದು, ಎಕನಾಮಿ ಇನ್ನಿತರ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಚಾಲೆಂಜ್ ಮಾಡ್ತಾರ. ಹಾಗಾದ್ರೆ ಎಲೆಕ್ಷನ್ ಯಾಕೆ ಬೇಕು ನಮ್ಮ ದೇಶದಲ್ಲಿ? ಪ್ರಜಾಪ್ರಭುತ್ವ, ಚುನಾವಣೆಗಳು ಯಾಕೆ ನಡಿಬೇಕು? ಪಾರ್ಲಿಮೆಂಟ್ ಯಾಕೆ? ಜನಪ್ರತಿನಿಧಿಗಳು ಯಾಕೆ ಅಂತ ಅಬ್ಬರಿಸಿದ್ರು. ಇಂದಿರಾ ಗಾಂಧಿ ಅನ್ನುವ ವಿಡಿಯೋ ಬಿಟ್ಟು ಈಗ ತಪರಾಕಿ ಕೊಡ್ತಾ ಇದೆ ಕಮಲ ಪಡೆ. Know what is happening in the political world. What are the forces at work which want to destroy a developing economy? Is a judge competent to decide that? Then why have democracy? Why have elections? Why have political people? कागज दिखाओ. कृष्ण जन्मभूमि का मामला आएगा मथुरा में तो कहोगे कागज दिखाओ. आप जब शिव की बात होगी, ज्ञानवापी मस्जिद की बात आएगी, कागज दिखाओ. मुगलों के आने के बाद जो मस्जिद बने हैं उसके लिए कहते हैं कि आप कागज कहां से दिखाओ. इस देश में धार्मिक युद्ध भड़काने के लिए केवल और केवल सुप्रीम कोर्ट जिम्मेवार है. सुप्रीम कोर्ट का एकमात्र उद्देश्य है शो मी द फेस विल शो यू द लॉ. सुप्रीम कोर्ट अपनी सीमा से बाहर जा रहा है. सुप्रीम कोर्ट की सीमा यह है कि भारत का संविधान जिस कानून को बनाया उस कानून की उसको व्याख्या करनी है, और यदि वो व्याख्या नहीं कर सकती है और सब कुछ के लिए सुप्रीम कोर्ट जाना है तो इस संसद का कोई मतलब नहीं है, विधानसभा का कोई मतलब नहीं है, उसको बंद कर देना. ಸೊ ದೇಶದಲ್ಲಿ ರಾಜಕಾರಣ ಹೆಂಗ ಆಗ್ತಾ ಇದೆ ಈ ಕ್ಷಣದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ನ ಸುತ್ತ, CJI ಸುತ್ತ ಈ ವಕ್ಫ್ ವಿಚಾರದಲ್ಲಿ ಮಧ್ಯಂತರ ತಡೆಯಾಗಿದೆ. ಆ ಕಡೆ ರಾಷ್ಟ್ರಪತಿಗಳ ಹಕ್ಕನ್ನೇ ಪ್ರಶ್ನಿಸೋ ರೀತಿಯಲ್ಲಿ ರಾಷ್ಟ್ರಪತಿಗಳಿಗೆ 361,
ಅವರಿಗೂ ಒಂದು ಪರಮ ಅಧಿಕಾರ ಇರುತ್ತೆ. ಮತ್ತು ಅವ್ರ ವಿರುದ್ಧ ಇಂಥದ್ದೇ ಮಾಡಿ ಅಂತ ಕೋರ್ಟ್ ಆದೇಶಿಸಬಾರ್ದು ಅನ್ನೋದು ಆರ್ಟಿಕಲ್ 361 ಎಲ್ಲಿಗೆ ಹೋಯ್ತು ಅನ್ನುವಂಥ ಆಕ್ರೋಶ ಇರಬಹುದು, ಅವ್ರಿಗಿರುವಂಥ ವೀಟೋ ಪವರ್ ಇರಬಹುದು. ಇದೆಲ್ಲವನ್ನ ಕೋರ್ಟ್ ಪ್ರಶ್ನೆ ಮಾಡ್ತಾ ಯಾರು ಹಾಗಾದ್ರೆ ಟಾಪ್, ಯಾರ ಸುಪ್ರೀಂ, ಅರಾಜಕತೆಯ ದೇಶದಲ್ಲಿ ಇಂತಹ ಚರ್ಚೆಗಳಾಗ್ತಿರೋದು. ಕಾಂಗ್ರೆಸ್ ಬಿಜೆಪಿ ಪರಸ್ಪರ ಬಡಿದಾಡ್ಕೊಳ್ತಾ ಇದೆ ಈ ವಿಚಾರದಲ್ಲಿ. ಹಾಗಾದ್ರೆ ರಾಷ್ಟ್ರಪತಿಗಳು ಫೈನಲ್ ಅಲ್ಲ, ಅವ್ರಿಗೆ ಈ ರೀತಿ ಡೆಡ್ಲೈನ್ ಹಾಕ್ತಿರಿ ಅಂದ್ರೆ ಸುಪ್ರೀಂ ಕೋರ್ಟ್ ಫೈನಲ್ ಅಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಎಲ್ಲ ಅವ್ರ ಆಸ್ತಿನೂ ಡಿಕ್ಲೇರ್ ಮಾಡ್ಕೊಳ್ಳಲ್ಲ ಅಂತೆಲ್ಲ ಧನ್ಕರ್ ಅವರು ಅಸಮಾಧಾನದ ಮಾತುಗಳನ್ನು ಹೇಳಿದ್ದು ಕೇಳಿದ್ವಿ ನಾವು. ಆರ್ಟಿಕಲ್ 142 ಅನ್ನೋದು ಅಪರೂಪಕ್ಕೊಮ್ಮೆ ಅಂತಹ ವಿಶೇಷ ಸಂದರ್ಭಗಳಲ್ಲಿ ಬಳಕೆ ಆಗ್ತಿತ್ತು. ಈಗ ಸುಪ್ರೀಂ ಕೋರ್ಟ್ಗಳು 24/7 ಬಳಸ್ಕೊಳ್ತಿದ್ದಾವೆ ಅಂತ ಧನ್ಕರ್ ಅವ್ರು ಹೇಳಿದ್ದಕ್ಕೆ ರಾಜೀನಾಮೆ ಕೊಡ್ಲಿ, ನ್ಯಾಯಾಂಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಮುಗಿಬಿತ್ತು. ಆದರೆ ಎಲ್ಲ ಕಾಲಗಳಲ್ಲೂ ಕೂಡ ಏನೇನಾಗಿದೆ ನೆನಪು ಮಾಡ್ಕೊಳ್ಳಿ, ನಿಮ್ಮದೇ ಇತಿಹಾಸ ನೆನಪು ಮಾಡ್ಕೊಳ್ಳಿ ಅಂತ ಇಂದಿರಾ ಗಾಂಧಿಯವರ ವಿಡಿಯೋ ಬಿಟ್ಟು ಈಗ ಬಿಜೆಪಿ ಮುಗಿಬಿದ್ದಿದೆ. ಆದರೆ ನಿಷ್ಕಾಂತ್ ದುಬೆ ಹೇಳಿಕೆ ಬಗ್ಗೆ ನಾವೇನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಅಂತ ಅಂತರವನ್ನೂ ಕಾಯ್ದುಕೊಂಡಿದೆ. ಏನಾಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ, ವಕ್ಫ್ ಗಲಾಟೆ ಏನಾಗ್ತಿದೆ, ಅಲ್ಲಿ ಯಾವ ರೀತಿ ಅಶಾಂತಿ ತಲೆದೂರಿದೆ, ವಕ್ಫ್ ವಿಚಾರದಲ್ಲಿ ಸರ್ಕಾರ ಕೈಗೊಂಡಿರುವಂಥ ಕ್ರಮ ಮತ್ತು ಈಗ ಕಾನೂನು ಹೋರಾಟದಲ್ಲಿ ಆಗ್ತಿರುವಂಥ ಬೆಳವಣಿಗೆ, ಇದೆಲ್ಲ ದೇಶದಲ್ಲಿ ಏನಾಗಬಹುದು, ಇಂತಹ ಚರ್ಚೆಗಳು ಕೂಡ ಶುರುವಾಗಿರೋದು. ನಿಶಿಕಾಂತ್ ದುಬೆ ಅಂತೂ ಈಗ ಯಾರಿಗೂ ಕೇರ್ ಮಾಡಲ್ಲ, ಏನು ಬೇಕಾದ್ರೆ ಆ್ಯಕ್ಷನ್ ತಗೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಮುನ್ನುಗ್ತಿದ್ದಾರೋ ಗೊತ್ತಾಗ್ತಿಲ್ಲ. ನಂಬರ್ 1 CJI ಮತ್ತು ಸುಪ್ರೀಂ ಕೋರ್ಟ್ ವಿರುದ್ಧ ಕೊಟ್ಟ ಹೇಳಿಕೆ ಕಾಂಟ್ರವರ್ಸಿಯಾಗಿ ಕೇಸು ಗೀಸು ಅದು ಇದು ಆಯಿತು. ಈಗ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಕಮಿಷನ್ ವಿರುದ್ಧ ಮಾತನಾಡ್ತಿದ್ದಾರೆ ಅವರು. ಕುರೇಶಿ ಅವರು ಎಲೆಕ್ಷನ್ ಕಮಿಷನ್ನ ಆಯುಕ್ತರಾಗಿರಲಿಲ್ಲ, ಅವರು ಮುಸಲ್ಮಾನ್ ಆಯುಕ್ತರಾಗಿದ್ದರು. ಯಾಕಂದರೆ ಅವರ ಅವಧಿಯಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ, ಇಲ್ಲಿ ನುಸುಳುಕೋರರಿಗೆ, ಅತಿ ಹೆಚ್ಚು ನುಸುಳುಕೋರರಿಗೆ ID ಪ್ರೂಫ್ ಮಾಡಿಕೊಟ್ಟಿದ್ದಾರೆ, ಅವರು ವೋಟರ್ ID ಮಾಡಿಕೊಟ್ಟಿದ್ದಾರೆ ಜಾರ್ಖಂಡಲ್ಲಿ ಅಂತೆಲ್ಲ ಹರಿಹಾಯ್ದಿದ್ದಾರೆ. ಸೊ ಇದು ಬೇರೆ ಆಯಾಮವನ್ನು ಪಡ್ಕೊಳ್ತಾ ಇದೆ. ಈ ವ್ಯವಸ್ಥೆಯೇ ಸರಿ ಇಲ್ಲ, ಕಾನೂನು, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗದ ನಡುವೆ ಬ್ಯಾಲೆನ್ಸೇ ಇಲ್ವಾ ಅನ್ನೋ ಮಟ್ಟಿಗೆ ಜನಸಾಮಾನ್ಯರು ಗೊಂದಲಕ್ಕೀಡಾಗುವಂತೆ ಮಾಡ್ತಾ ಇದೆ ಈ ಪರಿಸ್ಥಿತಿ. ನಿನ್ನೆ ಅಷ್ಟೇ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ರಾಷ್ಟ್ರಪತಿಗಳ ಹಳೆ ವಿಡಿಯೋ ಒಂದು ವೈರಲ್ ಆಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಅಂದರೆ ನ್ಯಾಯ ವಿಳಂಬ ಆಗ್ತಾ ಇದೆ, ನ್ಯಾಯದಾನ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಬೇಸರದಿಂದ ನನ್ನಂತಹ ಬಡ ಮಹಿಳೆ, ಹಳ್ಳಿ ಬುಡಗಟ್ಟು ಅಥವಾ ಬಹಳ ಎಲ್ಲೋ ಅಷ್ಟಾಗ ವಿದ್ಯಾವಂತರ ಅಲ್ದಿರೋರು, ಅವ್ರದ್ದೆಲ್ಲ ಕಥೆ ಏನು ಅಂತ ಅವ್ರ ತಂದೆ ಎಕ್ಸಾಂಪಲ್ ಕೊಟ್ಕೊಂಡು ಎಷ್ಟೋ ಜನಕ್ಕೆ ಎಷ್ಟೋ ವರ್ಷ ಆದಮೇಲೆ ಕೇಸ್ ಗೆದ್ದರೂ ಆ ಖುಷಿನೇ ಇರಲ್ಲ. ಯಾಕಂದರೆ ಆ ಕೇಸ್ ಗೆಲ್ಲೋ ಪ್ರಾಸೆಸ್ಸಲ್ಲಿ ನಿದ್ದೆ, ಊಟ, ದುಡ್ಡು, ಸಮಯ ಎಲ್ಲ ಕಳ್ಕೊಂಡು ಬರ್ಬಾದಾಗಿ ಹೋಗಿರುತ್ತೆ ಜೀವನನೇ. ಹಾಗಾಗಿ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕೊಳ್ಬೇಕಲ್ವಾ. ಈಗ ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ಹಾಕಿರೋ 3 ತಿಂಗಳು ಡೆಡ್ಲೈನ್ ಹಾಕಿರೋ ಹೊತ್ತಲ್ಲಿ ರಾಷ್ಟ್ರಪತಿಗಳು ಹಿಂದೆ ಆಡಿದ್ದ ವಿಡಿಯೋ ಶೇರ್ ಮಾಡ್ತಿದ್ದಾರೆ. ಈಗ ಅದರ ಅರ್ಥ ಏನು, ಸುಪ್ರೀಂ ಕೋರ್ಟ್ ವಿಳಂಬ ಮಾಡಲ್ವಾ? ಹಾಗಾದರೆ ವರ್ಷಗಟ್ಟಲೆ ಜನರ ಜೀವನವೇ ಸಮಸ್ಯೆಗೆ ಸಿಕ್ಕಾಕೊಳ್ಳಲ್ವಾ ಕಾನೂನು ಕೋರ್ಟು ಅಂತ ಹೋದಾಗ ಅಂತ ಅವರು ಆಡಿರೋ, ರಾಷ್ಟ್ರಪತಿಗಳು ಆಡಿರೋ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ವು. ಇದಕ್ಕೇನಾದರೂ ಒಂದು ಪರಿಹಾರ ಇರಬೇಕಲ್ವಾ, ಕಾನೂನಲ್ಲಿ ಏನಾದರೂ ಒಂದು ಇರಬೇಕಲ್ವಾ? ಇಲ್ಲ ಅಂದರೆ ಕಾನೂನು ಮಾಡೋರು ಯಾರ್ಯಾರು ಇದ್ದಾರೋ ಅದನ್ನು ಸೇರ್ಕೊಂಡು ಮಾಡಿ, ಅಂದರೆ ಬದಲಾವಣೆ ತನ್ನಿ ಅಂತ ಅವರು ಆಡಿದಂತಹ ಸೂಕ್ಷ್ಮ, ಅತಿ ಸೂಕ್ಷ್ಮ ಮಾತುಗಳು ವೈರಲ್ ಆದವು. फिर शुरू से मुझे फिर वही दोहराना पड़ेगा, वही मुझे से फिर 20 साल जाना पड़ेगा, फिर 7 साल मुझे इंतजार करना पड़ेगा, फिर मुझे 10 साल इंतजार करना पड़ेगा. मुझे पता नहीं उसका कुछ रास्ता है कि नहीं. आप सब जजेस बैठे हैं, चीफ जस्टिस ऑफ इंडिया बैठे हैं, चीफ जस्टिस ऑफ हाई कोर्ट बैठे हैं, मुझे पता नहीं उसका रास्ता है कि नहीं. सरकार के गवर्नमेंट के एक लॉ मिनिस्टर बैठे हैं, उसका रास्ता मुझे लगता है, क्योंकि मैं एकदम निचले लोगों से रिलेट करती हूँ, मिलती हूँ. मुझे लगता है उनको सही महीने में जस्टिस मिलना चाहिए. ये रिस्पॉन्सिबिलिटी आपका है. मुझे लगता है इसका रास्ता जरूर होगा. नियम हम बनाते हैं, नहीं ये तो बनाना चाहिए थोड़ा. उनको तो न्याय मिलना चाहिए, क्योंकि बहुत सारे लोग मेरे पास, मैं भेजूंगी चीफ जस्टिस ऑफ इंडिया को, मेरे पास तो पहुंच नहीं पाते अभी. पहले तो पहुंच पाते थे, लेकिन मैं भेज देती थी और कहाँ गायब हो जाता था मुझे पता नहीं. ಸೊ ಕೇಂದ್ರ ಸರ್ಕಾರ, ಬಿಜೆಪಿಯವರು ಈ ನಿಟ್ಟಿನಲ್ಲಿ ಏನಾದರೂ ಮಹತ್ವದ ಹೆಜ್ಜೆಗಳನ್ನು ಇಡ್ತಿದ್ದಾರಾ ಅನ್ನುವಂಥ ಚರ್ಚೆಯೂ ಕೂಡ ಈಗ ರಾಷ್ಟ್ರದಲ್ಲಿ ನಡೀತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.